ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಆರಾಧ್ಯ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಪತ್ರಿಕಾಗೋಷ್ಠಿ ಉದ್ದೇಶವೇನೆಂದರೆ ರಾಜ್ಯ ಸರ್ಕಾರದ ಬಜೆಟ್ ವಿರುದ್ಧವಾಗಿ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಆರಾಧ್ಯ, ಬಿಜೆಪಿ ಪಕ್ಷದ ಮಂಡಲದ ಉಪಾಧ್ಯಕ್ಷರಾದ ತುಪ್ಪದಳ್ಳಿ ಪೂಜಾ ಸಿದ್ದಪ್ಪ, ಬಿಜೆಪಿ ಪಕ್ಷದ ಯುವ ಮುಖಂಡರಾದ ಧರ್ಮನಾಯಕ್, ಮಾರುತಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬಿಜೆಪಿ ಪಕ್ಷದ ಮಂಡಲದ ಅಧ್ಯಕ್ಷರಾದ ಮರುಳ ಆರಾಧ್ಯ ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಈ ಬಜೆಟ್ ಇದೆ, ಈ ಬಜೆಟ್ ಕಾಂಗ್ರೆಸ್ ಸರ್ಕಾರದ ಚಂಬು ಅಂತ ಹೇಳ್ತೀವಿ. ಜನರಿಗೆ ಕೊಡ್ತಿರ್ತಕ್ಕಂಥ ಚಂಬು, ಖಾಲಿ ಚಂಬು. ಇದರಲ್ಲಿ ಏನು ಯಾವುದೋ ಒಂದು ಜನರಿಗೆ ಏನೋ ಯಾವುದೇ ಒಂದು ಅನುಕೂಲಗಳನ್ನ ಕೊಡದೇ ಇರ್ತಕ್ಕಂಥ ಒಂದು ಸರ್ಕಾರ. ಇದರಲ್ಲಿ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಪಸಂಖ್ಯಾತರ ಬಜೆಟ್ ಅಂತೇಳಿ ಕರಿಬೋದು. ಒಂದು ಇಲಾಖೆಯ ಬಜೆಟ್ ಅಥವಾ ಒಂದು ವರ್ಗದ ಬಜೆಟ್ ಅಂತ ಕರಿಬೋದು. ನಾವು ಅಲ್ಪಸಂಖ್ಯಾತರ ವಿರೋಧಿ ಅಲ್ಲ, ಆದರೆ ಕೇವಲ ಅಲ್ಪಸಂಖ್ಯಾತರಿಗೆ ಮಾತ್ರ ಅಂತ ಕೊಟ್ಟಿರ್ತಕ್ಕಂಥ ಬಜೆಟ್ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಅವರಿಗೋಸ್ಕರ ಹಲವಾರು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ, ಹಲವಾರು ಸ್ಕೀಮ್ಗಳು ತಂದಿದ್ದಾರೆ. ಆದರೆ ಹಿಂದೂಗಳಿಗೋಸ್ಕರ ಯಾವುದೇ ಒಂದು ಸ್ಕೀಮ್ಗಳು ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿಲ್ಲ. ಯಾವುದೇ ಒಂದು ಸಮುದಾಯವನ್ನ ಓಲೈಸೋದಕ್ಕೋಸ್ಕರ ಮಾಡಿರ್ತಕ್ಕಂಥ ಬಜೆಟ್ ಅಂತೇಳಿ ನಾನು ಕರೆಯೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇಲ್ಲಿ ಸಾಲದ ಬಜೆಟ್ ಅಂತ ಹೇಳ್ತೀವಿ. 8.24 ಲಕ್ಷ ಕೋಟಿ ಸಾಲ ಇದು. ಆದರೆ 1.32 ಲಕ್ಷ ಕೋಟಿ ಈ ಒಂದು ವರ್ಷದಲ್ಲೇ ಮಾಡಿದ್ದಾರೆ. ಕೇವಲ ಗ್ಯಾರಂಟಿಗಳಿಗೆ ಕೊಡದೇ ಇರತಕ್ಕಂಥ ಹಣಕಾಸನ್ನು ಕೊಡದೇ ಇರತಕ್ಕಂಥ ಸರ್ಕಾರ ಇನ್ನು ಸಾಕಷ್ಟು ಯಾವ್ದು ಯೋಜನೆಗಳಿಗೆ ಕೊಡಕ್ ಸಾಧ್ಯ, ಇನ್ನು ಯಾವ ಯೋಜನೆಗಳಿಗೆ ಮೂಲ ಸೌಕರ್ಯಗಳಿಗೆ ಕೊಡಕ್ಕಾಗ್ತಿಲ್ಲ. ಮೂಲಭೂತ ಸೌಕರ್ಯಗಳು, ರಸ್ತೆಗಳು, ಚರಂಡಿಗಳು, ಸಾಕಷ್ಟು ಗ್ರಾಮ ಮಟ್ಟದಲ್ಲಿ ಗೊಬ್ಬರ ನಾರ್ತದವೆ. ಇವು ಯಾವಗಳಿಗೂ ಹಣವನ್ನು ಕೊಡೋದಕ್ಕಾಗ್ತಿಲ್ಲ. ಇಂತಹ ಸರ್ಕಾರ ಜನರಿಗೆ ನಾಮ ಆಗ್ತಕ್ಕಂಥ ಕೆಲಸವನ್ನು ಮಾಡಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ.